ವಿರುದ್ಧ ಬಿಸಿಸಿಐಗೆ ದೂರು ನೀಡಿದ ಸಿಎಸ್ಕೆ. ಪ್ರಸ್ತುತ ನಡೆಯುತ್ತಿರುವ 19ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಭಾಗವಾಗಿ ಏಪ್ರಿಲ್ 5ರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಸಿಎಸ್ಕೆ ಹೀನಾಯ ಸೋಲು ಅನುಭವಿಸಿತು. ಅಷ್ಟಕ್ಕೂ ಇದು ಮುಗಿದು ಹೋದ ಪಂದ್ಯ ತಾನೆ, ಈಗ್ಯಾಕೆ ಅದರ ವಿಚಾರ ಅನ್ನೋ ಪ್ರಶ್ನೆ ಬರಬಹುದು. ಉತ್ತರ ತಿಳಿಬೇಕಾದ್ರೆ ಈ ಸ್ಟೋರಿ ನೋಡಿ. ತಾಜಾ ಸಂಗತಿ ಏನಂದ್ರೆ, ಆರ್ಸಿಬಿ ವಿರುದ್ಧ ಸಿಎಸ್ಕೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ದೂರು ನೀಡಿದೆ. ಏಪ್ರಿಲ್ 5ರಂದು ತಮ್ಮ ಇನ್ನಿಂಗ್ಸ್ ಪ್ರಾರಂಭವಾಗುವ ಮೊದಲೇ ಆರ್ಸಿಬಿ ನಮಗೆ ಕಿರುಕುಳ ನೀಡಿದೆ ಮತ್ತು ಅಗೌರವದಿಂದ ವರ್ತಿಸಿದೆ ಎಂದು ಆರೋಪಿಸಿ ಸಿಎಸ್ಕೆ ಬಿಸಿಸಿಐಗೆ ದೂರು ಸಲ್ಲಿಸಿದೆ ಎಂದು ವರದಿಯಾಗಿದೆ. ಅಂದು ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಎಂಬ ಹಾಡಿಗೆ ಡಿಜೆ ನುಡಿಸಿದ್ದಕ್ಕೆ ಸಿಎಸ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಗಾನ ಅಪ್ಪು ಸಂಗೀತ ಸಂಯೋಜಿಸಿರುವ ಈ ಹಾಡು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿರುವುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇದೇ ಹಾಡನ್ನು ಆಗಾಗ ಮೀಮ್ಸ್ನಲ್ಲಿ ಬಳಸಲಾಗುತ್ತೆ. ಅದರಲ್ಲೂ ಪ್ರತಿಸ್ಪರ್ಧಿ ತಂಡಗಳ ಕೆಲವು ಅಭಿಮಾನಿಗಳು ಸಿಎಸ್ಕೆಯನ್ನ ಟ್ರೋಲ್ ಮಾಡಲು ಇದೇ ಹಾಡನ್ನ ಬಳಸ್ತಾರೆ. ಒಂದು ಜವಾಬ್ದಾರಿಯುತ ಫ್ರಾಂಚೈಸಿಯು ತಮ್ಮ ತವರು ಮೈದಾನದಲ್ಲಿ ಡಿಜೆ ಪ್ಲೇ ಮಾಡುವಾಗ ಈ ಹಾಡನ್ನು ನುಡಿಸುವುದು ಸರಿಯಲ್ಲ. ಈ ಹಾಡನ್ನು ನುಡಿಸಿದ ಸಮಯ ಮತ್ತು ಸಂದರ್ಭ ಸರಿಯಾಗಿರಲಿಲ್ಲ ಎಂದು ಸಿಎಸ್ಕೆ ಹೇಳಿರುವುದಾಗಿ ವರದಿಯಾಗಿದೆ. ಇನ್ನು ಸಿಎಸ್ಕೆ ದೂರು ದಾಖಲಿಸಿದೆ ಎಂದು ಐಪಿಎಲ್ನ ಹಿರಿಯ ಅಧಿಕಾರಿಯೊಬ್ಬರು ದೃಢಪಡಿಸಿದ್ದಾರೆ ಎಂದು ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಸಿಎಸ್ಕೆಯಿಂದ ನಮಗೆ ದೂರು ಬಂದಿದೆ, ನಾವು ಅದನ್ನು ಪರಿಶೀಲಿಸುತ್ತಿದ್ದೇವೆ ಎಂದು ಅಧಿಕಾರಿ ಹೇಳಿದ್ದಾರೆ. ಪಂದ್ಯದ ಸಮಯದಲ್ಲಿ ಕೆಲವರು ಸಿಎಸ್ಕೆ ಆಟಗಾರರ ಬಗ್ಗೆ ಅನುಚಿತ ಕಾಮೆಂಟ್ಗಳನ್ನು ಮಾಡಿದ್ದಾರೆ ಮತ್ತು ಈ ಬಗ್ಗೆ ಬಿಸಿಸಿಐಗೆ ದೂರು ನೀಡಲಾಗಿದೆ ಎಂದು ಸಿಎಸ್ಕೆ ವ್ಯವಸ್ಥಾಪಕ ನಿರ್ದೇಶಕ ಕಾಶಿ ವಿಶ್ವನಾಥ್ ಹೇಳಿದ್ದಾರೆ. ಸಾಮಾನ್ಯವಾಗಿ ಡಿಜೆಗಳು ತವರು ತಂಡವನ್ನ ಹುರಿದುಂಬಿಸುತ್ತಾರೆ. ಆದಾಗ್ಯೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪರಿಸ್ಥಿತಿ ವಿಭಿನ್ನವಾಗಿತ್ತು. ನಮ್ಮ ಆಟಗಾರರನ್ನ ಗುರಿಯಾಗಿಸಿಕೊಂಡು ಕೆಲವು ಅನುಚಿತ ಕಾಮೆಂಟ್ಗಳನ್ನು ಮಾಡಲಾಗಿದೆ. ನಾವು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತಿದ್ದೇವೆ. ಈ ವಿಷಯದ ಬಗ್ಗೆ ನಾವು ಬಿಸಿಸಿಐಗೆ ಪತ್ರ ಬರೆದಿದ್ದೇವೆ ಎಂದು ವಿಶ್ವನಾಥನ್ ಹೇಳಿದ್ದಾರೆ ಎಂದು ವರದಿಯಾಗಿದೆ. ಅಂದಹಾಗೆ ಈ ವಿವಾದ ಹೊಸದೇನಲ್ಲ. ಕಳೆದ ವರ್ಷ ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕೂ ಮುನ್ನ ಆರ್ಸಿಬಿ ಒಂದು ವಿಡಿಯೋ ಬಿಡುಗಡೆ ಮಾಡಿತು. ಆ ವಿಡಿಯೋದಲ್ಲಿ ಚೆನ್ನೈ ಅಂದ್ರೆ ನಿಮ್ಮ ನೆನಪಿಗೆ ಬರುವುದು ಏನು ಎಂದು ಕೇಳಿದಾಗ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ ಎಂದು ಹಾಡಿದ್ದರು. ಇದಕ್ಕೆ ಸಿಎಸ್ಕೆ ಅಭಿಮಾನಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು. ಇದೀಗ ಇದೇ ಹಾಡನ್ನ ಕ್ರೀಡಾಂಗಣದಲ್ಲಿಯೇ ನುಡಿಸಿರುವುದು ಸಿಎಸ್ಕೆ ತಂಡವನ್ನ ಕೆರಳಿಸಿದೆ. ಇನ್ನು ಪಂದ್ಯದ ವಿಚಾರಕ್ಕೆ ಬರುವುದಾದ್ರೆ, ಏಪ್ರಿಲ್ 5ರಂದು ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 3 ವಿಕೆಟ್ಗಳ ನಷ್ಟಕ್ಕೆ 250 ರನ್ಗಳ ಬೃಹತ್ ಮೊತ್ತವನ್ನ ಕಲೆ ಹಾಕಿತು. ಆರ್ಸಿಬಿ ಪರ ಟಿಮ್ ಡೇವಿಡ್ ಮತ್ತು ದೇವದತ್ ಪಡಿಕ್ಕಲ್ ಮಿಂಚಿನ ಅರ್ಧ ಶತಕವನ್ನ ಗಳಿಸಿದ್ರು. ನಾಯಕ ರಜತ್ ಪಟಿದಾರ್ ಮತ್ತು ಫಿಲ್ ಸಾಲ್ಟ್ ವೇಗವಾಗಿ ಆಡಿದ್ರು. ಸಿಎಸ್ಕೆ ಬೌಲರ್ಗಳಲ್ಲಿ ಅನ್ಶುಲ್ ಕಾಂಬೋಜ್, ಜೇಮಿ ಓವರ್ಟನ್ ಮತ್ತು ಶಿವಂ ದುಬೆ ತಲಾ 1 ವಿಕೆಟ್ ಪಡೆದ್ರು. ಆರ್ಸಿಬಿ ನೀಡಿದ 251 ರನ್ಗಳ ಬೃಹತ್ ಗುರಿಯನ್ನ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 207 ರನ್ಗಳಿಗೆ ಆಲ್ ಔಟ್ ಆಯಿತು. ಸಿಎಸ್ಕೆ ಪರ ಸರ್ಫರಾಜ್ ಖಾನ್ 50 ರನ್ 25 ಎಸೆತ 8 ಬೌಂಡರಿ 2 ಸಿಕ್ಸರ್ ಅರ್ಧ ಶತಕ ಗಳಿಸಿದ್ರು. ಪ್ರಶಾಂತ್ ವೀರ್ 43 ರನ್ 29 ಎಸೆತ 6 ಬೌಂಡರಿ 1 ಸಿಕ್ಸರ್ ಮತ್ತು ಜೇಮಿ ಓವರ್ಟನ್ 37 ರನ್ 16 ಎಸೆತಗಳಲ್ಲಿ 4 ಬೌಂಡರಿ 2 ಸಿಕ್ಸರ್ ಉತ್ತಮ ಪ್ರದರ್ಶನ ನೀಡಿದ್ರು. ಆರ್ಸಿಬಿ ಪರ ಭುವನೇಶ್ವರ್ ಕುಮಾರ್ 3 ವಿಕೆಟ್ ಪಡೆದ್ರು. ಜಾಕೋಬ್ ಡಫಿ, ಅಭಿನಂದನ್ ಸಿಂಗ್ ಮತ್ತು ಕೃನಾಲ್ ಪಾಂಡ್ಯ ತಲಾ 2 ವಿಕೆಟ್ ಪಡೆದ್ರೆ ಸುಯಾಶ್ ಶರ್ಮಾ 1 ವಿಕೆಟ್ ಪಡೆದ್ರು.